ಅದಕ್ಕೆ ಹೇಳ್ಬೇಕು, ಎಲ್ಲರೂ ಹೇಳ್ಬೇಕು, ಯಾರ್ಯಾರು ಏನೇನು ಪಾಲ್ದಾರಗಳಿದ್ದಾರೆ, ಯಾರ್ಯಾರು ಏನೇನು ಇದ್ದಾರೆ ಎಲ್ಲನೂ ಹೇಳಿ ತನಿಖೆ ಮಾಡಲಿ. ಭಾಳ ಸಂತೋಷ. ಸಿನಿಮಾ 100 ಡೇಸ್ ಓಡಿಸಿ. ಇನ್ನೇನು ಪ್ರಶ್ನೆ ಇದೆಯಪ್ಪ ನಿಮ್ಮದು? ಇದು ನೋಡ್ರಿ, ಭಾರತೀಯ ಜನತಾ ಪಕ್ಷದವ್ರಿಗೆ ನೈತಿಕತೆ ಇತ್ತು ಅಂತಂದ್ರೆ ಯಾರ್ಯಾರನ್ನ ಯಾವ್ಯಾವ ರೀತಿ ಮಟ್ಟ ಹಾಕಬೇಕು, ಯಾವ ರೀತಿ ಅವರಿಗೆ ಶಿಕ್ಷೆ ಕೊಡಬೇಕು ಅದನ್ನು ಮಾಡ್ತಾರೆ. ಅವರು ನೈತಿಕತೆ ಇಲ್ಲ, ಸಂಸ್ಕೃತಿ ಇಲ್ಲ, ಅವ್ರ ಹತ್ರ ಏನೂ ಇಲ್ಲ. ಹೇಳೋದೊಂದು ಮಾಡೋದೊಂದು. ಅವ್ರಿಗೆ ಹೇಳಿ ಪ್ರಯೋಜನ ಇಲ್ಲ. ಜನ ಕಾಲ ಬಂದಾಗ ಉತ್ತರ ಕೊಡ್ತಾರೆ. ನಾನಾದರೂ ತಮಗೆ ಹೇಳೋದಿಷ್ಟೇ, ನೀವು ಮಾಧ್ಯಮದವರು ಸಿನಿಮಾಗಳಿಲ್ಲ ಅಂತ ಇದ್ದೀರಿ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಒಂದು ಕಡೆ ತಮಿಳ್ನಾಡಲ್ಲಿ ಒಂದು ಚಾಟಿ ಏಟನ್ ಸಿನಿಮಾ ಬರ್ತಾ ಇದೆ, ಇಲ್ಲೊಂದು ಕಡೆ ಆಸಿಡ್ ಮೊಟ್ಟೆ ಏನು ಹೆಸರಿಟ್ರೆ ಚೆನ್ನಾಗಿರುತ್ತೆ ರೀ ಟೈಟ್ಲು? ಮುನ್ರತ್ನಗೆ ಐಡಿಯಾ ಕೊಡ್ರಿ. ಮೊಟ್ಟೆ ಆಸಿಡ್ ಅಂತಾನ, ಆಸಿಡ್ ಮೊಟ್ಟೆ ಅಂತಾನ, ಏನಂತ ಕೊಡ್ತೀರಾ ಟೈಟ್ಲು? ನನ್ನ ಜೊತೆಲಿ ಇದ್ರು, ಬಟ್ ಲಿಂಕ್ ಕಟ್ ಆಗಿದೆ ಒಂದು 4-5 ವರ್ಷದಿಂದ. ಈಗಿನ್ನ BJPಗೆ ಸೇರಿದ್ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಐಡಿಯಾಸ್ ಎಲ್ಲ ಬಂದ್ಬಿಟ್ಟಿದೆ. ಯಾರಿಗೆ ಬರೋದು ಅದೆಲ್ಲ? ಆಸಿಡ್ನ ಮೊಟ್ಟೆ ಒಳಗೆ ಹಾಕಬೇಕು ಅನ್ನೋದು ಸಿನಿಮಾದವ್ರಿಗೇ ಬರೋದು, ಹೆಂಗೆ ತೋರಿಸ್ಬೇಕು ಅಂತ ಗ್ರಾಫಿಕ್ಸ್ ಡಿಸೈಡು ಮೊಟ್ಟೆ ಒಳಗಡೆ ತೋರಿಸೋದು. ಆಮೇಲೆ CT ಸ್ಕ್ಯಾನ್ ಮಾಡೋದು, ಕೂದಲೆಲ್ಲ ಸುಟ್ಟೋಗಿರೋದು, ನೆಕ್ಸ್ಟ್ ಡೇ ವಿಗ್ ಹಾಕೊಳ್ಳೋದು. ಅದನ್ನೆಲ್ಲ ರಾಜ್ಯದ ಜನಕ್ಕೆ ತೋರಿಸ್ರಪ್ಪ ದಯವಿಟ್ಟು, ಪ್ಲೀಸ್, ಕೈ ಮುಗಿತೀನಿ ಅಣ್ಣ, ತೋರಿಸ್ರಪ್ಪ. ಆ್ಯಸಿಡ್ ದಾಳಿ ಆದ ತಕ್ಷಣ ಕದ್ಲೆಲ್ಲ ಸುಟ್ಟೋಗೈತೆ. ಒಬ್ಬರು ಹೋಗಿ CT ಸ್ಕ್ಯಾನ್ ಮಾಡ್ತಾರೆ, ಇನ್ನು ಮಾರನೆಗೆ ಇನ್ನೊಬ್ರು ಹೋಗಿ ವಿಗ್ ಎತ್ಕೊಂಡೋಗಿ ಕೊಡ್ತಾರೆ. ಆ ವಿಗ್ ಹಾಕ್ಕೊಂಡು ನಿಮ್ಮ ಮುಂದೆ ಬಂದಿದೆ. ಎಷ್ಟು ಚೆನ್ನಾಗಿದೆ. ಆಮೇಲೆ ಇನ್ಯಾವ ಪ್ರಶ್ನೆ ಬೇಕಪ್ಪ? ನಾನು ಕೂಡ ಇದನ್ನು ಕೂಡ ಮೊನ್ನೆ ಲಾಸ್ಟ್ ಒಂದು 4-5 ಡೇಸ್ ಬ್ಯಾಕ್ ಗಮನಿಸಿದೆ. ಪೊಲೀಸರು ತನಿಖೆ ಮಾಡಲಿ. ಯಾರೇ ನನ್ನ ಹೆಸರನ್ನು ಬಳಕೆ ಮಾಡಿಕೊಂಡ್ರು ಕೂಡ ಅದು ನನ್ನ ಅಪರಾಧ. ನಾನು ಅದನ್ನು ಕೂಡ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ಪೊಲೀಸರ ಹತ್ರ ವಿಚಾರಣೆ ಮಾಡಿ ಏನಾಗಿದೆ ಅನ್ನೋದನ್ನು ತಿಳಿಸಿ, ಸದ್ಯದಲ್ಲೇ ನಾನು ಒಂದು 2-3 ದಿನದಲ್ಲೇ ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಇದರ ಬಗ್ಗೆ ಒಂದು ದೂರನ್ನು ದಾಖಲೆ ಮಾಡ್ತೇನೆ. ಸೊ ಯಾರೇ ಈ ರೀತಿ ಮಾಡಿದರೂ ಕೂಡ ಅದನ್ನು ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ಅನ್ಯಾಯವನ್ನು ಸರಿಪಡಿಸಿ ಅಂತೇಳಿ ನಾನು ಕೂಡ ಒಂದು 2 ದಿನದೊಳಗಡೆ ಪತ್ರವನ್ನು ಅವರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದು ಪತ್ರವನ್ನು ಬರೀತೇನೆ.